ಬೆಂಗಳೂರಿನಲ್ಲಿ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲೆಸೆತ ಪ್ರಕರಣ ಆಗಿದೆ. ಓಂ ಶಕ್ತಿ ತೇರು ಎಳೆಯುವಾಗ ಕಿಡಿಗೇಡಿಗಳಿಂದ ಈ ಕೃತ್ಯವನ್ನ ನಡೆಸಲಾಗಿರುವುದು. ಬೆಂಗಳೂರಿನಲ್ಲಿ ಆಗಿರುವಂತಹ ಘಟನೆ ಇದು. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲೆಸೆತ ಆಗಿದೆ. ಓಂ ಶಕ್ತಿ ತೇರು ಎಳೆಯುವಾಗ ಕಿಡಿಗೇಡಿಗಳಿಂದ ಈ ಕೃತ್ಯವನ್ನ ಎಸಗಲಾಗಿದೆ. ಜೆಜೆಆರ್ ನಗರದ ವಿಎಸ್ಸಿ ಗಾರ್ಡನ್ ಬಳಿ ನಡೆದಿರುವಂತಹ ಘಟನೆ ಇದು. ತೇರು ಎಳೆಯುವಂತಹ ಸಂದರ್ಭದಲ್ಲಿ ಅನ್ಯ ಕೋಮಿನವರಿಂದ ಕಲ್ಲೆಸೆತ ಆಗಿದೆ. ಘಟನೆಯಲ್ಲಿ ಮೂವರಿಗೆ ಗಾಯ ಆಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮಗು, ಯುವತಿ, ಮಹಿಳೆಯ ಮೇಲೆ ಈ ಕಲ್ಲುಗಳು ಬಿದ್ದಿವೆ. ಯುವತಿ ತಲೆಗೆ ಗಾಯ ಆಗಿದ್ದು ಸ್ಥಳದಲ್ಲಿ ಜನರು ಜಮೆಯಾಗಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಓಂ ಶಕ್ತಿ ಮಾಲಾಧಾರಿಗಳು ತೇರನ್ನ ಎಳ್ಕೊಂಡು ಹೋಗ್ತಿರುವಂತಹ ಸಂದರ್ಭದಲ್ಲಿ ಅನ್ಯ ಕೋಮಿನ ಕಿಡಿಗೇಡಿಗಳಿಂದ ಕಲ್ಲೆಸೆತ ಆಗಿದೆ. ಇದರಲ್ಲಿ ಮೂವರಿಗೆ ಗಾಯ ಆಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸುವಂತಹ ಆಗಿದೆ. ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ. ಕ್ಲಾರಿಟಿ ಇಂಜೆಕ್ಷನ್ ಮಾಡಿದ್ರಾ? ಮಾಡಿದ್ರೆ ಇಂಜೆಕ್ಷನ್ ಮಾಡಿದ್ರೆ ಕ್ಲಾರಿಟಿ ಇಂಜೆಕ್ಷನ್ ಮಾಡಿದ್ರಾ? ಮಾಡಿದ್ರೆ ಇಂಜೆಕ್ಷನ್ ಕ್ಲಾರಿಟಿ. ಇನ್ನು ಸಿಡಿದೆದ್ದಂತಹ ಮಾಲಾಧಾರಿಗಳಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಿದೆ. ಠಾಣೆ ಮುಂದೆ ಅವರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸಿಡಿದೆದ್ದ ಓಂ ಶಕ್ತಿ ಮಾಲಾಧಾರಿಗಳಿಂದ ಠಾಣೆ ಮುಂದೆ ಪ್ರತಿಭಟನೆಯನ್ನ ಕೈಗೊಳ್ಳಲಾಗಿದೆ. ಕಿಡಿಗೇಡಿಗಳನ್ನ ಬಂಧಿಸುವಂತೆ ಪ್ರತಿಭಟನಾಕಾರರು ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ರಾತ್ರಿ 8 ಗಂಟೆ ಸಮಯದಲ್ಲಿ ಆಗಿರುವಂತಹ ಘಟನೆ ಇದು. 4-5 ಕಲ್ಲು ಎಸೆದಿರುವ ಅನ್ಯ ಕೋಮಿನ ಯುವಕರು ಅನ್ನುವಂತಹ ಆರೋಪ ಇದೆ. ಈ ಹಿಂದೆಯೂ ಅಯ್ಯಪ್ಪ ಮಾಲಾಧಾರಿಗಳ ಮೇಲೆ ಕಲ್ಲೆಸೆದಿರುವಂತಹ ಆರೋಪ ಸಹ ಇದೆ. ವಾಟರ್ ಬಾಟಲ್ ಕಲ್ಲು ಎಸೆದಿರೋದಾಗಿ ಆರೋಪವನ್ನ ಮಾಡ್ತಿದ್ದಾರೆ ಓಂ ಶಕ್ತಿ ಮಾಲಾಧಾರಿಗಳು. ಸಿಡಿದೆದ್ದ ಮಾಲಾಧಾರಿಗಳಿಂದ ಠಾಣೆ ಮುಂದೆ ಪ್ರತಿಭಟನೆಯನ್ನ ಕೈಗೊಳ್ಳಲಾಗಿದೆ. ಯಾರು ಈ ಕೃತ್ಯವನ್ನ ಎಸಗಿದ್ರು ಅವರನ್ನ ಬಂಧನಕ್ಕೆ ಒಳಪಡಿಸಬೇಕು ಅಂತ ಅವರ ಆಗ್ರಹ ಆಗಿರೋದು. ನಾವು ಅವ್ರು ಬರೋವರೆಗೂ ನಾವಿಲ್ಲ ಕಂಟ್ರೋಲ್ ಮಾಡೋದು ಲಾಠಿ ಚಾರ್ಜ್ ಬೆಳಿಗ್ಗೆ ಮಾಲೆ ಇನ್ನೊಂದಾದ್ರೂ ಕಂಡು ಹಿಡ್ಕೊಂಡ್ ಬರ್ಲಿ. ನಾವು ಅವ್ರು ಬರೋವರೆಗೂ ನಾವಿಲ್ಲ ಕಂಟ್ರೋಲ್ ಮಾಡೋದು ಲಾಠಿ ಚಾರ್ಜ್ ಬೆಳಿಗ್ಗೆ ಮಾಲೆ ಜೆಜೆಆರ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೆರವಣಿಗೆ ಹೋಗ್ತಾ ಇದ್ದಂತಹ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಅನ್ಯ ಕೋಮಿನ ಒಂದಿಷ್ಟು ಯುವಕರು ಕಲ್ಲನ್ನು ಎಸೆದಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಯಾರು ಈ ಒಂದು ಕಿಡಿಗೇಡಿಗಳು ಕೃತ್ಯವನ್ನು ಎಸಗಿದ್ದಾರೆ ಅಂಥವರ ಬಂಧನ ಆಗಬೇಕು ಅಂತ ಹೇಳಿ ಠಾಣೆಯ ಮುಂದೆ ಇದೀಗ ಮಾಲಾಧಾರಿಗಳು ಜೊತೆಗೆ ಒಂದಿಷ್ಟು ಸ್ಥಳೀಯರು ಕೂಡ ಜಮಾವಣೆ ಆಗಿದ್ದಾರೆ. ಅಂಥವರನ್ನ ಕಂಪ್ಲೀಟ್ ಆಗಿ ಪೊಲೀಸರು ನಿಯಂತ್ರಣವನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಠಾಣೆಯ ಮುಂದೆ 100 ಸಂಖ್ಯೆಯಲ್ಲಿ ಇದೀಗ ಏನು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಜೊತೆಗೆ ಓಂ ಶಕ್ತಿ ಮಾಲಾಧಾರಿಗಳು ಅವರ ಜೊತೆಗೆ ಸ್ಥಳೀಯರು ಕೂಡ ಈಗ ಜಮಾವಣೆಯಾಗಿ ಠಾಣೆಯ ಮುಂದೆ ನಿಂತಿದ್ದಾರೆ. ಅಂಥವರನ್ನ ಇದೀಗ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಈಗ ಹೆಚ್ಚುವರಿ ಪೊಲೀಸರ ಭದ್ರತೆಯನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಗಮನಿಸ್ತಾ ಇದ್ರಿ, ಪೊಲೀಸರು ಅವರನ್ನ ಈಗ ಮೈಕ್ ಅನೌನ್ಸ್ ಅನ್ನ ಮಾಡಿ ಈಗ ಅವರನ್ನ ಚದುರಿಸುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಬಹುಶಃ ಈ ಅನ್ಯ ಕೋಮಿನ ಯುವಕರು ಯಾರು ಕಿಡಿಗೇಡಿಗಳು ಈ ಒಂದು ಕೃತ್ಯವನ್ನು ಎಸಗಿದ್ರು, ಕಲ್ಲನ್ನ ಎಸೆದ್ರು ಅಂಥವರ ಬಂಧನ ಕೂಡಲೇ ಆಗಬೇಕು ಅನ್ನುವಂತಹ ಒಂದು ರೀತಿಯ ಒತ್ತಾಯವನ್ನು ಕೂಡ ಮಾಡಲಾಗ್ತಾ ಇದೆ. ಸೊ ಹೀಗೆ ಪೊಲೀಸರ ಭದ್ರತೆಯನ್ನು ಕೂಡ ಹೆಚ್ಚು ಮಾಡಿಕೊಳ್ಳಲಾಗಿದೆ. 2 KSRP ವೆಹಿಕಲ್ಸ್ಗಳನ್ನು ಕೂಡ ಇಲ್ಲಿ ಭದ್ರತೆಗೆ ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಠಾಣೆಯ ಮುಂಭಾಗದಲ್ಲಿ ಜೊತೆಗೆ ಒಳಭಾಗದಲ್ಲಿ ಕೂಡ ಒಂದಿಷ್ಟು ಮಾಲಾಧಾರಿಗಳು ಕೂಡ ಪ್ರವೇಶವನ್ನು ಪಡೆದುಕೊಂಡಿದ್ದಾರೆ. ಸೊ ಯಾರು ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅಂಥವರ ಬಂಧನ ಕೂಡಲೇ ಆಗಬೇಕು ಅನ್ನುವಂಥದ್ದು. ಜೊತೆಗೆ ಸ್ಥಳೀಯರು ಕೂಡ ಒಂದಿಷ್ಟು ಇಲ್ಲಿ ಜಮಾವಣೆ ಆಗಿದ್ದಾರೆ. ಹಿಂದೆ ಕೂಡ ಈ ರೀತಿಯ ಪ್ರಕರಣಗಳು ಆಗಿದ್ದು ಬೆಳಕಿಗೆ ಬಂದಿದ್ದು, ಹಾಗಿದ್ರೂ ಕೂಡ ಈ ಕಿಡಿಗೇಡಿಗಳ ವಿರುದ್ಧ ಕ್ರಮ ಆಗಿರಲಿಲ್ಲ. ಸೊ ಹಾಗಾಗಿ ಈ ಬಾರಿ ಬಿಡುವಂತಹ ಪ್ರಶ್ನೆನೇ ಇಲ್ಲ ಅನ್ನುವಂತಹ ಒಂದಿಷ್ಟು
ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ನೋಡಿ ಎಲ್ಲರನ್ನ ಕೂಡ ಇಲ್ಲಿ ಜಮಾವಣೆ ಆಗ್ತಾ ಇದ್ದಂತಹ ಎಲ್ಲ ಸ್ಥಳೀಯರನ್ನ ಕೂಡ ಇದೀಗ ಕಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಪ್ರಮುಖವಾಗಿ ಈ ಒಂದು ಕಲ್ಲೆಸೆತ ಪ್ರಕರಣದಲ್ಲಿ 3 ಗಾಯಗಳಾಗಿದ್ದಾವೆ. ಅವರನ್ನ ಈಗ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಕೂಡ ಮಾಡಲಾಗಿದೆ. ಈಗ ಮಾಲಾಧಾರಿಗಳು ಕೂಡ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತಾನೆ. ಸ್ವಾಮಿಗಳೇ, ಹೇಳಿ ಏನಾಯ್ತು ಆಕ್ಚುಲಿ? ಎಲ್ಲಿಂದ ಮೆರವಣಿಗೆ ಹೊರಟಿದ್ರಿ? ಎಲ್ಲಿಂದ ಕಲ್ಲುಗಳು ಬಂದು? ಗಾರ್ಡನ್ ಓಂ ಶಕ್ತಿ ದೇವಸ್ಥಾನದಿಂದ ಮೆರವಣಿಗೆ ಹೋಗಿದ್ದು. ಮೆರವಣಿಗೆ ಹೋಗ್ತಿರ್ಬೇಕಾದ್ರೆ ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ವಿ. ಯಾವ ಕಡೆಯಿಂದ ಕಲ್ಲು ಬಿತ್ತು ಅಂತ ನಮಗೇ ಗೊತ್ತಿಲ್ಲ. ಬಿದ್ದ ತಕ್ಷಣ ಒಬ್ಬರಿಗೆ ತಲೆಗೆ ಬಿತ್ತು, ಇನ್ನೊಬ್ರಿಗೆ ಬೆನ್ನಿಗೆ ಬಿತ್ತು. 4-5 ಕಲ್ಲು, ಒಂದು ಕಲ್ಲಲ್ಲ, 4-5 ಕಲ್ಲು. ಇವರು ಇಲ್ಲೇ ಇದ್ದಾರೆ. ಇಲ್ಲಿ ಯಾರಿಗೆ ಬಿದ್ದಿರೋದು? ನನಗೆ ಕಾಲಿಗೆ ಬಿದ್ದಿದ್ದು. ನಾನು ಆ ಹುಡುಗಿನ ಹಿಡ್ಕೊಂಡು ನೋಡಿದೆ. ಆ ಹುಡುಗಿಗೆ ರಕ್ತ ಹೋಗ್ತಾ ಇದೆ ಸರ್. ನೀವು ಎಲ್ಲಿದ್ರಿ? ಯಾವ ಪ್ರಮಾಣದ ಕಲ್ಲದು? ಏನು ದೊಡ್ಡ ಕಲ್ಲ, ಸೈಜ್ ಕಲ್ಲ, ಹೆಂಗೆ? ಕಲ್ಲೆ, ಹಿಂಗೆ ದೊಡ್ಡ ಕಲ್ಲೆ 3-4 ಕಲ್ಲು ಇಸಿರವ್ರ ಮಕ್ಕಳು. ನಿಮ್ಗೆ ಎಲ್ಲಿ ಕಾಲಿಗೆ ಬಿತ್ತಾ? ನನ್ಗೆ ಇಲ್ಲಿಗೆ ಬಿದ್ದಿತ್ತು ಕಾಲಿಗೆ. ಅವ್ರಿಗೆ ತಲೆಗೆ, ಇನ್ನೂ ಒಬ್ರು ಅಮ್ಮನಿಗೆ ಇಲ್ಲಿ ಸೋಕೊಂಡು ಹೋಗೋರು. 3 ಜನಗೆ ಏಟು ಬಿದ್ದಿರೋದು, ಒಬ್ರಿಗೆ ಜಾಸ್ತಿ. ಈಗ ಆ ಮೆರವಣಿಗೆಯಲ್ಲಿ ಸುಮಾರು ಜನ ಹೋಗ್ತಾ ಇದ್ರಿ, ನಿಮಗೆ ಬಿತ್ತು, ಅದಾದ್ಮೇಲೆ ಇನ್ನೊಂದು ಇಬ್ರು ಕೂಡ ಬಿತ್ತು. ಗಾಬರಿ ಆಗ್ಲಿಲ್ವಾ? ಏನ್ ಕಿರ್ಚಾಡ್ಲಿಲ್ವಾ? ಯಾರು ಹೇಳಿದ್ರು ಕೂಡ್ಲೆ? ಇವರು ಮುಂಚೆ ದೇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು 3 ಜನ 4 ಜನ ಹುಡುಗಿನ ಇಟ್ಕೊಂಡಿದ್ದೀವಿ. ಹೇಳಿ ಅಮ್ಮ, ನೀವು ಎಲ್ಲಿದ್ರಾಗ? ನಾವು ಪಕ್ಕದಲ್ಲೇ ಇದ್ವಿ. ನನ್ನ ಹಿಡ್ಕೊಂಡೇ ಬರ್ತಿದ್ಲು, ನಮ್ಮ ತಂಗಿನೇ ಹಿಡ್ಕೊಂಡೇ ಬರ್ತಿದ್ಲು. ಹಿಂಗೆ ಹಿಡ್ಕೊ ಬಂದ್ಬಿಟ್ಲು. ತಿರ್ಗಾ ನೋಡಿದ್ರೆ ಫುಲ್ ಬ್ಲಡ್ ಬಂದ್ಬಿಡ್ತು ಸರ್. ಯಾಕೆ ಯಾವಾಗಲೂ ಹೆಣ್ಮಕ್ಳ ಮೇಲೇನೆ ಬರ್ತಾರೆ? ಅದು ಯಾಕೆ? ನಾನು ಹೇಳ್ದಲ್ಲ ಸ್ವಾಮಿ ಅವಾಗ್ಲೇನೆ. ಅಲ್ಲ, ಈಗ ನೀವು ಕೂಡ ಅಲ್ಲಿದ್ರ? ನಾವು ಮೆರವಣಿಗೆ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ವಾ ಸ್ವಾಮಿ? ಒಂದು ಬಿತ್ತು ಸುಮ್ಮನೆ ಇದ್ವಿ. ನೋಡಿ, ಈಗ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ಬಿದ್ದಂತಹ ಸಂದರ್ಭದಲ್ಲಿ ಮತ್ತೆ ಕೂಡಲೇ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಕೂಡ ಈಗ ಈ ಒಂದು ಪೊಲೀಸ್ ಠಾಣೆಯ ಮುಂಭಾಗಕ್ಕೆ ಬಂದಿದ್ದಾರೆ. ಈ ಹಿಂದೆ ಕೂಡ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಮೇಲೆ ಕೂಡ ಬಾಟಲ್ಗಳನ್ನು, ಕಲ್ಲುಗಳನ್ನು ಎಸೆದಿರುವಂತಹ ಒಂದಿಷ್ಟು ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಈಗ ಹೆಚ್ಚುವರಿಯಾಗಿ ಪೊಲೀಸರ ಭದ್ರತೆ ನಿಯೋಜನೆ ಆಗಿದ್ರೂ ಕೂಡ ಇದೀಗ ಮತ್ತೆ ಇಲ್ಲಿನ ಸ್ಥಳೀಯರು, ಜೊತೆಗೆ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು, ಓಂ ಶಕ್ತಿ ಮಾಲಾಧಾರಿಗಳು, ಸ್ಥಳೀಯರು ಎಲ್ಲರೂ ಕೂಡ ಈ ಭಾಗದಲ್ಲಿ ಸೇರ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಅವರನ್ನು ಮನವೊಲಿಸಿ ಕಳಿಸ್ಕೊಡುವಂಥ ಪ್ರಯತ್ನವನ್ನು ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಆದರೆ ಈ ರೀತಿಯ ಕೃತ್ಯಗಳು ಪದೇ ಪದೇ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಮಾತನಾಡಿಸ್ತೀನಿ. ಸರ್ ಹೇಳಿ ಸರ್, ಸುಮಾರು ಜನ ನಮ್ಗೆ ಗೊತ್ತಿಲ್ಲ. ನಾನು ಈಗ ಬಂದೀನಿ, ಜಸ್ಟ್ ನಾನು ಪ್ರತಿಭಟನೆ ಕೂತ್ಕೊಂಡಿದ್ದೀನಿ. ಈಗ ಹಿಂದೂಗಳ ಮೇಲೆ ಅನ್ಯಾಯ ಆದರೆ ಡೆಫಿನೆಟ್ಲಿ ನಾವು ಪ್ರತಿಭಟನೆ